ಭವ್ಯ ಬೆಂಗಳೂರಿನ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜನ್ಮ ಜಯಂತಿಯ ಅಂಗವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರಿಸಂದ್ರ ವಾರ್ಡಿನಲ್ಲಿ ಶ್ರೀ ಕೆಂಪೇಗೌಡರ ಜನ್ಮ ಜಯಂತ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ರಾಜ್ಯ ಬಿಜೆಪಿ ಒಬಿಸಿಯ ಕೋಶಾಧ್ಯಕ್ಷರು, ಮಾಜಿ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಚ್ ಬಸವರಾಜರವರ ಮಾರ್ಗದರ್ಶನದಲ್ಲಿ ಮಂಡಲ ಒಬಿಸಿ ಅಧ್ಯಕ್ಷರು ಮತ್ತು ಸ್ಥಳೀಯ ಮುಖಂಡರಾದ ಶ್ರೀ ವಿ ವೆಂಕಟೇಶ್ರವರ ನೇತೃತ್ವದಲ್ಲಿ ಬಿಜೆಪಿಯ ಮುಖಂಡರಾದ ಮತ್ತು ಮಂಡಲದ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀಕಾಂತ್ರವರು, ಚಲನಚಿತ್ರ ನಿರ್ಮಾಪಕರಾದ ಎ ಮಂಜೂರವರು, ಬಾಲಾಜಿ ಯಾದವ್, ನಾರಾಯಣಸ್ವಾಮಿ, ಮುರಳಿ, ವಾರ್ಡ್ ಅಧ್ಯಕ್ಷರಾದ ಮಂಜು, ಮುಖಂಡರಾದ ವಿ ವೆಂಕಟೇಶ್, ರವಿಕುಮಾರ್, ಆನಂದ್, ವಿಶ್ವನಾಥ್, ರಾಜ್ಕುಮಾರ್ ಹಾಗೂ ಇತರರು ಭಾಗವಹಿಸಿ ಕೆಂಪೇಗೌಡ ಜಯಂತಿಯನ್ನು ಯಶಸ್ವಿ ಸಮೃದ್ಧಿಯಾಗಿ ಎಲ್ಲಾ ರೀತಿಯಲ್ಲಿ ಇರಬೇಕು ಅಂತ ಅದಕ್ಕೆ ಬೆಂಗಳೂರು ಕಟ್ಟಿ ಇವತ್ತು ನಾವೆಲ್ಲ ವಾಸ ಮಾಡ್ತೀವಿ. ಕೆಂಪೇಗೌಡರ ಕಾರಣ ಇವತ್ತು ಅವರಪ್ಪ, ಇವತ್ತು ಅವ್ರ ಹುಟ್ಟುಹಬ್ಬನ ನಾವೆಲ್ಲರೂ ಅದ್ದೂರಿಂದ ಎಲ್ಲಾ ಜನಾಂಗ ಆಚರಣೆ ಮಾಡ್ತೀವಿ ಅಂತ ಹೇಳಕ್ಕೆ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ದೇವೆ. ನಾಡಪ್ರಭು ಕೆಂಪೇಗೌಡರವರ 517ನೇ ಜಯಂತಿ ಇವತ್ತು ವಿಜೃಂಭಣೆಯಿಂದ ಆಚರಿಸಬೇಕಾಗಿತ್ತು. ವಿಶೇಷ ಅಂತ ಹೇಳಿದ್ರೆ ಇವತ್ತು ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಕೆಂಪೇಗೌಡರ ಜಯಂತಿ ದಿವಸ ರಸ್ತೆಯನ್ನ ನಾಮಕರಣ ಮಾಡ್ತಾ ಇದ್ದಾರೆ. ಅದೊಂದು ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಬೆಂಗಳೂರಿನ ಜನಪ್ರತಿನಿಧಿಗಳಿಲ್ಲದೆ ಕೆಂಪೇಗೌಡರ ಜಯಂತಿ ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ಬಹಳ ನವೀನ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ 198 ವಾರ್ಡ್ಗಳಿದ್ದಾಗ ಇಡೀ ವಾರ್ಡ್ಗಳಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಆ ವಾರ್ಡ್ ನಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿ, ಸಮಾಜ ಸೇವಕರನ್ನ ಗುರುತಿಸುವಂತ ಕೆಂಪೇಗೌಡರ ಹೆಸರು ಇವತ್ತೆಲ್ಲ ಅದೆಲ್ಲ ಮರೀಚಿಕೆ ಆಗಿದೆ. ಅದು ಪುನರ್ ಸ್ಥಾಪನೆ ಆಗ್ಬೇಕಾದ್ರೆ ಈ ಸರ್ಕಾರ ಆದಷ್ಟು ಬೇಗ ಇಂಥ ಮಹಾನೀಯರ ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ಬೇಕಾದ್ರೆ ಸ್ಥಳೀಯ ಪ್ರತಿನಿಧಿಗಳು ಸರ್ಕಾರ ಆಸಕ್ತಿ ವಹಿಸ್ಬೇಕು. ಈ ಸಂದರ್ಭದಲ್ಲಿ ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲಿ ಕೆಂಪೇಗೌಡ ಪುತ್ಥಳಿಯನ್ನ ವೆಂಕಟೇಶ್ ಅವರ ಸ್ಥಾಪನೆ ಮಾಡಿ ಪ್ರತಿ ವರ್ಷ ಈ ಜಯಂತ್ಯೋತ್ಸವನ್ನ ಸರಳವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಾನು ವೆಂಕಟೇಶ್ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ನಿರಂತರವಾಗಿ ನಡಿಬೇಕು. ಕೆಂಪೇಗೌಡರ ದೂರದೃಷ್ಟಿ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು. ಇವತ್ತು ಬೆಂಗಳೂರು ಮರೀಚಿಕೆ ಆಗ್ತಾ ಇರ್ತಕ್ಕಂಥದ್ದು ಖಂಡನೆ ಅಂತ ಈ ಸಂದರ್ಭ ಎಲ್ರಿಗೂ ನಮಸ್ಕಾರ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕಾವೇರಿ ನಗರದಲ್ಲಿ ಜೈ ಭಾರತ್ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಇವತ್ತು 517ನೇ ಕೆಂಪೇಗೌಡ ಜಯಂತಿನ ಬಹಳ ಅದ್ಭುತವಾಗಿ ನಾವು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಒಬ್ಬ ಆದರ್ಶಕ ದಾರ್ಶನಿಕಕಾರರು ಅಂದ್ರೆ ತಪ್ಪಾಗ್ಲಾರದು. ಅವರು ಅಂದೇನೆ 500 ವರ್ಷಗಳ ಹಿಂದೆನೆ ಬೆಂಗಳೂರು ನಗರ ಹೇಗೆ ಇರಬೇಕು ಅನ್ನೋದೊಂದು ಯೋಚನೆ ಮಾಡಿದಂಥವ್ರು. ಯಾಕಂದ್ರೆ ಬೆಂಗಳೂರು ಮಹಾನಗರ ಬಹಳ ಎತ್ತರವಾದ ಪ್ರದೇಶದಲ್ಲಿ ಇರ್ತದೆ. ಆದ್ರಿಂದ ಕೆರೆ ಕಟ್ಟೆಗಳನ್ನೆಲ್ಲ ನಿರ್ಮಾಣ ಮಾಡೋದು ಅಷ್ಟು ಸುಲಭವಲ್ಲ. ಸಮಾನಾಂತರ ಭೂಮಿಗಳಿದ್ರೆ ನದಿ ಹರಿಯುತ್ತೆ, ತೊಂದರೆ ಇರೋದಿಲ್ಲ. ಹಾಗಾಗಿ ಅವತ್ತಿನ ದಿವಸನೇ ಕೆರೆ ಕಟ್ಟೆಗಳು ಮತ್ತೆ ಎಲ್ಲಾ ಸಮುದಾಯಗಳಿಗೆ ತಕ್ಕಂತೆ ಪೇಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರಿನ ಬಹಳ ಆಧುನಿಕ ಬೆಂಗಳೂರಿನ ಕಲ್ಪನೆ ಕಟ್ಟಿದ್ದು ಕನಸನ್ನ ಕಂಡದ 500 ವರ್ಷಗಳ ಹಿಂದೆ ಆ ಮಹಾನ್ ನಾಯಕರ ಒಂದು ಪುಣ್ಯ ನಿರ್ಮಿಸಿದಂತ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಜನಿಸಿರೋದು ಬಹಳ ಸಂತೋಷ ಮತ್ತು ಹೆಮ್ಮೆ. ಈ ತರದವರು ಸಾವಿರಾರು ಕೆಂಪೇಗೌಡಗಳು ಈಗ ಬೆಂಗಳೂರಿಗೆ ಉಟ್ಕೊಳ್ಬೇಕು. ಈಗ ತಾನೇ ಬಸವರಾಜ್ ಅವ್ರು ಹೇಳಿದ್ರು, ಇವತ್ತು ಇಡೀ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳೇ ಇಲ್ಲದೆ, ಸ್ಥಳೀಯ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಸೋರೋಗಿದೆ ಅಂತ. ಈ ತರದೆಲ್ಲರೂ ನಮ್ಗೆ ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನು ಕೊಟ್ಟರೆ ನಿಜವಾಗ್ಲೂ ಕೂಡ ಕೆಂಪೇಗೌಡ ಆದರ್ಶಗಳನ್ನ ಪ್ರತಿಯೊಬ್ಬ ಬೆಂಗಳೂರು ಮೂಲೆಗಳು ತಿಳಿಸೋ ಅವಕಾಶ ಸಿಗುತ್ತೆ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ, ಮತ್ತೊಮ್ಮೆ ವೆಂಕಟೇಶ್ ಅವರು ಸ್ಥಾಪಕರು, ನಾರಾಯಣ ಸ್ವಾಮಿ ಇವರೆಲ್ಲರೂ ಒಟ್ಟಿಗೆ ಸೇರಿ ಬಹಳ ಸರಳವಾಗಿ ಅರ್ಥಪೂರ್ಣವಾಗಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯ ತಿಳಿಸಕ್ಕೆ ಇಷ್ಟ. ಪದ್ಮನಾಭ ಕ್ಷೇತ್ರದಲ್ಲಿ ನಮ್ಮ ಮಧುಮೇಶ್ವರದಲ್ಲಿ ಬರುವಂತ ಕಾವೇರಿ ನಗರ ಹೋರಾಟದಲ್ಲಿ 9ನೇ ಮುಖ್ಯ ರಸ್ತೆ ಕೆಂಪೇಗೌಡ ಜನ್ಮಸ್ಥಳವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಬಸವರಾಜಣ್ಣ, ಲಕ್ಷ್ಮೀಕಾಂತಣ್ಣ, ಮಂಜಣ್ಣ, ಅದೇ ರೀತಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವರಿಗೆಲ್ಲ ನನ್ನ
ಹುಟ್ಟುಹಬ್ಬ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆಯ್ತು 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 ನೀವು ಆ ಕಡೆ ಬರಬೇಕು. ಮಂಜಣ್ಣ 2800 685 ಏಕಪಾಲದ ಅಭಿನಯ ರಾಜ್ಯ ಹೊರ ರಾಜ್ಯ ಅಂತಾರಾಷ್ಟ್ರಗಳೆಲ್ಲ ಸಿಂಗಾಪುರ್ ದುಬೈ ನೇಪಾಳ ಮಲೇಷ್ಯಾ ಶ್ರೀಲಂಕಾ ಭೂತಾನ್ ಸರ್ವ ಭಾಷೆ ಇಲ್ಲ ಒಂದೇ ಭಾಷೆ ಕನ್ನಡ ಭಾಷೆ. ಅಭಿನಯ ಬರ್ಬೇಕಲ್ಲ.